ಏಪ್ರಿಲ್ 14ರಂದು ತಾಲೂಕು ಕಚೇರಿ ಆವರಣದಲ್ಲಿ ನಡೆದ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿ ಕಾರ್ಯಕ್ರಮದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಕಾರ್ಯಕ್ರಮದ ವೇಳೆ ಶಾಸಕ ಎ. ಮಂಜು ಅವರು ದಲಿತರಿಗೆ ಸಾಕಷ್ಟು ಸಹಾಯ ಮಾಡಿದ್ದೇನೆ ಎಂದು ವೇದಿಕೆಯಲ್ಲಿ ಹೇಳಿಕೆ ನೀಡಿದ ಸಂದರ್ಭದಲ್ಲಿ ದಲಿತ ಮುಖಂಡ ಡಿ. ನಟರಾಜು ಅವರು ಅದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಶಾಸಕರ ಹೇಳಿಕೆಯನ್ನ ಪ್ರಶ್ನಿಸಿದ ನಟರಾಜು, ದಲಿತರಿಗೆ ನೀವು ಮಾಡಿರುವ ಸಹಾಯವನ್ನ ಸ್ಪಷ್ಟವಾಗಿ ತೋರಿಸಿ ಎಂದು ಕೇಳಿದರು. ಇದಕ್ಕೆ ಸಮಂಜಸ ಉತ್ತರ ನೀಡದೆ ಶಾಸಕರು ಏಕವಚನದಲ್ಲಿ ನಿಂದಿಸಿ ಅಲ್ಲಿದ್ದವರ ಮೂಲಕ ತಮ್ಮನ್ನ ವೇದಿಕೆಯಿಂದ ಹೊರಗೆ ದೂಡಿಸಿದ್ದಾರೆ ಎಂದು ಆರೋಪಿಸಿದರು. ಹಿಂದೆ ಏನಾಯ್ತು ಅನ್ನೋದನ್ನ ನಾನೀಗ ಇವತ್ತಿಲ್ಲಿ ಹೇಳಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮಾರ್ಚ್ ತಿಂಗಳಲ್ಲಿ ಅಗ್ನಿಗೋಳ ತಾಲೂಕಿನಲ್ಲಿ SC ST ಹಿತರಕ್ಷಣೆ ಮತ್ತು ಅವರ ಕುಂದುಕೊರತೆಗಳನ್ನ ಕೇಳೋದಕ್ಕೆ ಹೇಳಿ ತಾಲೂಕು ಇದರಲ್ಲಿ ಏನೋ ತಾಲೂಕು ತಹಶೀಲ್ದಾರರ ಒಂದು ಅಧ್ಯಕ್ಷತೆಯಲ್ಲಿ SST ಕುಂದುಕೊರತೆ ಸಭೆ ನಡೆಯುತ್ತೆ. ಅವತ್ತಿನ ದಿನ ಆ ಮೀಟಿಂಗ್ನಲ್ಲಿ ಅಗ್ನಿಗೋಳ ತಾಲೂಕು ಮಲ್ಪಟ್ನ ಹೋಬಳಿ ಹಬ್ಬೂರು ಮಾಚೋಡ್ನಹಳ್ಳಿ ಚಿನ್ನಮ್ಮ ಅನ್ನೋ ಒಬ್ಬ ನಮ್ಮ ಸಹೋದರಿ, ದಲಿತ ಸಹೋದರಿ ಮನೆಯದು ಒಂದು ಸಮಸ್ಯೆ ಇರುತ್ತೆ. ಅವರು ಹೆಚ್ಚು ಕಡಿಮೆ ಒಂದು 30-40 ವರ್ಷದಿಂದ ABM ಮಳ್ಳಿಯಲ್ಲಿ ಮನೆ ಕಟ್ಕೊಂಡು ಅಲ್ಲೇ ವಾಸ ಆಗಿರ್ತಾರೆ. ಈ ಸರಿ ಮಳೆಗಾಲದಲ್ಲಿ ಮನೆ ಶಿಥಿಲಗೊಂಡು ಅದನ್ನು ಕೆಡವಿ ಬೇರೆ ಮನೆ ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು ಕಟ್ತಾ ಇರ್ತಾರೆ. ಆ ಮನೆನ ಕಟ್ಟಬಾರದು ಅಂತ ಹೇಳಿ ಅಲ್ಲಿನ ಕೆಲವರು ಬಹಳ ತೊಂದರೆ ಕೊಟ್ಟಿರ್ತಾರೆ. ಈ ವಿಚಾರ ನಮಗೆ SST ಕುಂದುಕೊರತೆ ಸಭೆಯಲ್ಲಿ ಅದು ಬೆಳಕಿಗೆ ಬರುತ್ತೆ. ಅದನ್ನು ಅವತ್ತು ಕೂಡ ಪ್ರತಿಭಟಿಸಿರ್ತೀವಿ. ಆ ಸಮಸ್ಯೆ ದೊಡ್ಡದಾಗಿ ಏನಾಗುತ್ತೆ ಅಂತಂದರೆ, ಅದು ತಾಲೂಕಿನ ತಹಶೀಲ್ದಾರರವರು ಎಲ್ಲ ನಮ್ಮ ಸಮಾಜದ ಮುಖಂಡರುಗಳನ್ನ ಸಭೆ ABM ಹಳ್ಳಿನಲ್ಲೇ ಒಂದು ಶಾಂತಿ ಪಾಲನಾ ಸಭೆ ಮಾಡೋಣ ಅಂತ ಹೇಳಿ ಎಲ್ಲರೂ ಕರೆದಿರ್ತಾರೆ. ನಾವುಗಳು ಕೂಡ ಎಲ್ಲರೂ ಇರ್ತೀವಿ. ನಮ್ಮ ಹಾಸನ ಜಿಲ್ಲೆಯ ದಲಿತ ಸಂಘದ ಮುಖಂಡರಾದಂಥ ಸಂದೇಶು, ಯೋಗೇಶು ಎಲ್ಲರೂ ಬಂದಿರ್ತಾರೆ. ಒಂದು ಶಾಂತಿ ಪಾಲನಾ ಸಭೆ ಅಂತಂದರೆ ಹೇಗಿರಬೇಕು ಅನ್ನೋದು ನನಗಂತೂ ಸರಿಯಾಗಿ ಗೊತ್ತಿಲ್ಲ. ಆದರೂ ಅದನ್ನು ಅವರು ಹೇಳಬೇಕಾಗಿತ್ತು. ಶಾಂತಿ ಪಾಲನಾ ಸಭೆ ಅಂತ ಅಂದರೆ ಎಲ್ಲರಿಗೂ ಮಾತಾಡೋಕ್ಕೆ ಅವಕಾಶ ಇರಬೇಕು, ಎಲ್ಲರ ಅಭಿಪ್ರಾಯನೂ ತಿಳ್ಕೋಬೇಕು, ಯಾರ್ಯಾರಿಗೆ ಏನೇನು ತೊಂದರೆ ಇದೆ ಅಂತ ತಿಳ್ಕೋಬೇಕು, ಅದಕ್ಕೆ ಸರಿಯಾದಂಥ ಒಂದು ಪರಿಹಾರನ ಕಂಡುಕೋಬೇಕು. ಆದರೆ ಅವರು ಏನು ಮಾಡಿದ್ರು ಅಂತಂದರೆ, ಮಾನ್ಯ ಅಕ್ಕನೋಡಿನ ಶಾಸಕರಾದಂಥ ಎ. ಮಂಜು ಅವರು ಯಾರಿಗೂ ಮಾತಾಡೋಕೆ ಅವಕಾಶನೇ ಕೊಡಲ್ಲ. ನೀನು ಸುಮ್ಮನೆ ಕೂತ ಅಂತ ಇವರು ಎಲ್ಲರಿಗೂ ಡಿಕ್ಟೇಟರ್ಶಿಪ್ ಮಾಡಿ, ಆಮೇಲೆ ಆ ಚಿನ್ನಮ್ಮನ ನನ್ನ ಸಹೋದರಿಗೆ ನೀನು 11-23 ಮನೆ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತಾಕೀತು ಮಾಡ್ತಾರೆ. 11-23 ಮನೆ ಕಟ್ಟಬೇಕು, ಅದನ್ನು ಬಿಟ್ಟು ಅತ್ಲಾಗಿ ಕಟ್ಟಾಗಿಲ್ಲ ಮನೇನ ಅಂತ ಹೇಳ್ಬಿಟ್ಟು ತಾಕೀತು ಮಾಡ್ತಾರೆ. ಅಂದರೆ ನನ್ನ ಜನಾಂಗ ಮುಂದುವರೆದು ಹೆಚ್ಚಿಗೆ ದೊಡ್ಡದಾಗಿ ಮನೆ ಕಟ್ಕೊಳ್ಳೋಂಗಿಲ್ವಾ? ನಾನು ಅದನ್ನು ಅಲ್ಲೇ ಪ್ರಶ್ನೆ ಮಾಡಿರ್ತೀನಿ, ಆಯ್ತಾ? ಅವತ್ತೇ ನಾನು ಅದನ್ನು ಪ್ರಶ್ನೆ ಮಾಡಿರ್ತೀನಿ. ಆಮೇಲೆ ಏಪ್ರಿಲ್ 14ನೇ ತಾರೀಕು ಬರೀ ಸುಳ್ಳು ಭರವಸೆನೇ ಕೊಡ್ತಾ ಇರ್ತಾರೆ. ನಾನು ಅದನ್ನು ಈ ಮುಂಚೆ ಹೇಳಿದ್ದೀನಿ. ಆಮೇಲೆ ಎರಡನೇದಾಗಿ ನನಗೆ ವೈಯಕ್ತಿಕವಾಗಿ ಅವನಿಗೆ ನಾನು ಏನೋ ಬಹಳ ಸಹಾಯ ಮಾಡಿದ್ದೀನಿ, ಅವನಿಗೆ ಅವ್ರ ತಾಯಿಗೆ ಎಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದು ಏನೇನು ಸಹಾಯ ಮಾಡಿದ್ದೀರಿ, ನನಗಾಗಲಿ, ನಮ್ಮ ಕುಟುಂಬಕ್ಕಾಗಲಿ, ನಮ್ಮ ತಾಯಿಗಾಗಲಿ ಅದು ಏನೇನು ಸಹಾಯ ಮಾಡಿದ್ದೀರಿ ದಯಮಾಡಿ ಅದೊಂದು ಪಟ್ಟಿನ ಕೊಡಿಸೊಮ್ಮೆ. ನಾನೇ ಅದನ್ನು ನಿಮ್ಮ ಪರವಾಗಿ ನಾನು ಪ್ರಚಾರ ಮಾಡ್ಕೊಳ್ತೀನಿ. ನನಗೆ ಶಾಸಕರಾದಂಥ ಎ. ಮಂಜೂರವರು ಇಂಥ ಸಹಾಯ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನೇ ಅದನ್ನು ಪ್ರಚಾರ ಮಾಡ್ಕೊಂಡು ಬರ್ತೀನಿ. ದಯಮಾಡಿ ಅದೊಂದು ಇದನ್ನು ಕೊಡಿ. ಆಮೇಲೆ ಮೂರನೇದಾಗಿ ಅರ್ಕಲಗೂಡು ವಿಧಾನಸಭಾ ಕ್ಷೇತ್ರನ ಇದು 4ನೇ ಬಾರಿಗೆ ನೀವು ಪ್ರತಿನಿಧಿಸ್ತಾ ಇದ್ದೀರಿ, ಆಯ್ತಾ? ಬಹಳ ಸಂತೋಷ. ಯಾಕೆಂತಂದ್ರೆ ನೀವು 4ನೇ ಬಾರಿ ಪ್ರತಿನಿಧಿಸ್ಬೇಕು ಅಂತ ಅಂದಾಗ ಅದರಲ್ಲಿ ನಮ್ಮ ಶ್ರಮನೂ ಕೂಡ ಇದೆ, ಇಲ್ಲ ಅಂತ ಹೇಳಕ್ಕೆ ನೀವು ಸಾಧ್ಯನೇ ಇಲ್ಲ. ಯಾವುದೇ ಕಾರಣಕ್ಕೂ ನಮ್ಮ ಶ್ರಮ ಇಲ್ಲದೇ ನೀವು ಅರ್ಕಲಗೂಡು ಕ್ಷೇತ್ರದಲ್ಲಿ 4ನೇ ಬಾರಿ MLA ಆಗಕ್ಕೆ ಸಾಧ್ಯವಾಗಿಲ್ಲ. ಆಮೇಲೆ ನೀವು ದಲಿತರಿಗೆ, ಅರ್ಕಲಗೂಡು ತಾಲೂಕಲ್ಲಿ ದಲಿತರಿಗೆ ಏನೇನು ಸಹಾಯ ಮಾಡಿದ್ದೀರಿ, ನಿಮ್ಮ ರಾಜಕೀಯ ಜೀವನದಲ್ಲಿ ಏನೇನು ಸಹಾಯ ಮಾಡಿದ್ದೀರಿ, ದಯಮಾಡಿ
ಅದನ್ನ ಒಂದು ಪಟ್ಟಿನ ಮಾಡಿಕೊಂಡು ಮುಂದಿನ ಏನೋ SC/ST ಕುಂದುಕೊರತೆ ಸಭೆ ನಡೆಯುತ್ತಲ್ಲ ಆ ದಿನ ತಗೊಂಬನ್ನಿ ಸ್ವಾಮಿ, ಎಲ್ಲರೂ ಅದು ಗೊತ್ತಾಗಲಿ. ಸುಮ್ಮನೆ ಎಲ್ಲೆಲ್ಲೋ ಹೇಳ್ಕೊಡ್ತೀರಿ ಅದಲ್ಲ, ವಿತ್ ರೆಕಾರ್ಡ್ ಬನ್ನಿ ಆಯ್ತಾ. ನಾವು ಅದನ್ನ ಸಭೆ ಮುಖಾಂತರ ನಮ್ಮ ಜನಗಳಿಗೆ ನಾವು ಕೂಡ ತಿಳಿಸ್ತೀವಿ. ಆಮೇಲೆ ನೀವು ಮಾಡಿರೋ ಸಹಾಯ ನೋಡಿ, ಅರ್ಕಲೂರು ತಾಲೂಕಲ್ಲಿ ಅಂಬೇಡ್ಕರ್ ಭವನ ಇತ್ತು, ಇಲ್ಲ ಅಂತಲ್ಲ, ಅದು ಒಂದು ಶಿಥಿಲಾವಸ್ಥೆನೋ ಏನೋ ಒಂದಿತ್ತು. ನಾವು ನಿಮ್ಮ ಒಂದು ಇದಕ್ಕೆ ಏನು ನೀವು ನಮಗೆ ಸಪೋರ್ಟ್ ಮಾಡಿದ್ರಿಂದ ಅದು ನಾವು ಅದನ್ನ ಸಪೋರ್ಟ್ ಮಾಡಿದ್ವಿ. ಅವತ್ತಿನ ಕಾಲಕ್ಕೆ ಇರೋ ಅಂಬೇಡ್ಕರ್ ಹಳೆ ಭವನ ಕೇಳಿ ಹೊಸದಾಗಿ ಕಟ್ಟಬೇಕು, ಭಾಳ ಸುಂದರವಾಗಿರಬೇಕು ಅನ್ನೋದ ಏನೋ ಆಸೆ ನಮಗೂ ಕೂಡ ಇದೆ. ಆ ಕಾರಣಕ್ಕೆ ನಾವು ನಿಮಗೆ ಅಂಬೇಡ್ಕರ್ ಭವನ ಕಟ್ಟೋದಕ್ಕೆ ಕೆಡೋದಕ್ಕೆ ಸಹಾಯ ಮಾಡಿದ್ವಿ. ಆದರೆ ನೀವು ಮಾಡಿದ್ದೇನಪ್ಪ ಅಂತಂದರೆ, ಈ ವರ್ಷ ಕಳೆದ್ರೆ ಈ ವರ್ಷಕ್ಕೆ 10 ವರ್ಷ ಆಗೋಯ್ತು. 27 ಬಂತು ಅಂತಂದ್ರೆ 11ನೇ ವರ್ಷಕ್ಕೆ ಬೀಳುತ್ತೆ. ಅಂಬೇಡ್ಕರ್ ಭವನ ಕೆಡವಿ 10 ವರ್ಷ ಆಗೋಯ್ತು. ಇದುವರೆಗೂ ಕೂಡ ಅರ್ಕಲೂರು ತಾಲೂಕಲ್ಲಿ ಅಂಬೇಡ್ಕರ್ ಭವನ ತಲೆ ಎತ್ತಿಲ್ಲ. ಆ ನಂತರ ಅರ್ಕಲೂರು ತಾಲೂಕಿನಾದ್ಯಂತ, ಉದಾಹರಣೆಗೆ ನಾನು ಒಂದೇ ಒಂದು ಹೇಳ್ತೀನಿ, ಸಂತೆ ಮಾಡೋದು ಅನ್ನೋದೊಂದು ದೊಡ್ಡ ಊರು. ಹೆಚ್ಚು ದಲಿತ ಜನಾಂಗದ ಜನ 1,000 ಹೋಗ್ಲಿಕ್ಕೂ ಮೇಲಿದ್ದಾರೆ. ಅಲ್ಲಿ ಅಂಬೇಡ್ಕರ್ ಭವನ ಇನ್ನೂ ಆಗಿಲ್ಲ. ಇಡೀ ತಾಲೂಕನ್ನ ನಾವು ಸುತ್ತೋಡ್ಕೊಂಡು ಬಂದ್ರೆ ಅಂಬೇಡ್ಕರ್ ಭವನದ ಪರಿಸ್ಥಿತಿಗಳು ಹೇಗಿದೆ ಅನ್ನೋದು ನಿಮ್ಮ ಗಮನಕ್ಕೂ ಇರುತ್ತೆ. ನಾವು ಕೂಡ ಮುಂದಿನ ದಿನಗಳಲ್ಲಿ ಅದನ್ನ ನಿಮಗೆ ತೋರಿಸ್ತೀವಿ. ಆಮೇಲೆ ಅರ್ಕಲೂರು ತಾಲೂಕು ಕಚೇರಿ ಹತ್ರ ಅಂಬೇಡ್ಕರ್ ಭವನನ ಅಂಬೇಡ್ಕರ್ ಪುತ್ಥಳಿಯನ್ನ ಅನಾವರಣ ಮಾಡಿದ್ದೀವಿ. ಬಹಳ ಸಂತೋಷದ ಕೆಲಸ, ನಾವು ಅದನ್ನು ಮೆಚ್ಕೋತೀವಿ ಆಯ್ತಾ. ಆದರೆ ನಾವು ಅಂಬೇಡ್ಕರ್ ಪರವಾಗಿ ಕೆಲಸ ಮಾಡಿದ್ದೀವಿ ಅಂತೇಳಿ ನೀವು ಏನು ಸ್ವಾಮಿ ದಲಿತರ ಮೇಲೆ ದೌರ್ಜನ್ಯ ಮಾಡಕ್ಕೆ ಬಂದರೆ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರಲ್ಲ. ಇವತ್ತಿನ ಕಾಲಘಟ್ಟದಲ್ಲಿ ದಲಿತರುಗಳು ಪ್ರಜ್ಞಾವಂತರಾಗಿದ್ದಾರೆ, ವಿದ್ಯಾವಂತರಾಗಿದ್ದಾರೆ. ನಿಮ್ಮನ್ನ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಆಯ್ತಾ. ಆಮೇಲೆ ನೀವೇನು ಸರ್ಕಾರ ದುಡ್ಡಿನ ಸ್ವಾಮಿ ಮಾಡಿರೋದು, ನೀವು ಅಂಬೇಡ್ಕರ್ ಪುತ್ಥಳಿ ಆಗಲಿ ಅಥವಾ ಗೋಪುರ ಆಗಲಿ ಸರ್ಕಾರ ದುಡ್ಡಿಂದ ಮಾಡಿರೋದು. ನಿಮ್ಮ ಸ್ವಂತ ಹಣದಿಂದ ಏನು ಅದನ್ನ ಇದು ಮಾಡಿಲ್ಲ. ದಲಿತರಿಗೆ ನಾನು ಬಹಳ ಸಹಾಯ ಮಾಡಿದ್ದೀನಿ, ನಾನು ದಲಿತರ ಪರವಾಗಿದ್ದೀನಿ ಅನ್ನೋದು ಅವರ ಮಾತಾಗಿತ್ತು. ನಾನು ಅದನ್ನ ಖಂಡಿಸಿದ್ದೀನಿ ಅಷ್ಟೇ ಆಗಿದ್ದೇನಿಲ್ಲ. ಅವರು ಸುಳ್ಳು ಹೇಳಬಾರ್ದು, ಸತ್ಯ ಹೇಳ್ಕೊಂಡು ಬನ್ನಿ. ನಮ್ಗೆ ಇವತ್ತು ಕೂಡ ನೀವೇ ನಾಯಕರು. ನೀವು ಸತ್ಯ ಹೇಳ್ಕೊಂಡು ನಮ್ಮ ಹತ್ರ ಬನ್ನಿ, ಜನಗಳ ಹತ್ರ ಬನ್ನಿ. ನಿಮ್ಮನ್ನು ಇವತ್ತು ನಾವು ನಮ್ಮ ನಾಯಕರು ಅಂತಲೇ ಒಪ್ಕೊಳ್ಳೋಕೆ ನಾವು ರೆಡಿ ಇದ್ದೀವಿ ಆಯ್ತಾ. ಆದರೆ ನನ್ನ ಜನ ಮುಗ್ಧರಿದ್ದಾರೆ, ಅವ್ರಿಗೆ ಸುಳ್ಳು ಹೇಳ್ಬೇಡಿ ಗೊತ್ತಾಯ್ತಾ. ಅದನ್ನೇ ಹೇಳಿದ್ನಲ್ಲ, ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲ ವಿದ್ಯಾವಂತರಾಗಿದ್ದಾರೆ. ಪತ್ರಿಕಾ ಮಾಧ್ಯಮಗಳು ಆಮೇಲೆ ವಿಜುವಲ್ ಮೀಡಿಯಾಗಳು ಬಹಳ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂತಂದ್ರೆ ರಾಕೆಟ್ ಸೈನ್ಸ್ತಾರ ಅದು ನಾವೀಗ ಮಾತಾಡಿದ್ದೀವಿ ಒಂದು ಸೆಕೆಂಡ್ನಲ್ಲಿ ಇರುತ್ತೆ, ಗೊತ್ತಾಗೋಗ್ಬಿಡುತ್ತೆ ಜನಕ್ಕೆ. ಅದರಿಂದ ಸುಳ್ಳೆಲ್ಲೂ ಹೇಳಕ್ ಹೋಗ್ಬೇಡಿ, ಸತ್ಯ ಹೇಳಿ. ಜನ ಸತ್ಯ ಹೇಳ್ಕೊಂಬಂದ್ರೆ ಜನ ನಿಮ್ಗೆ ಮನ್ನಣೆ ಕೊಡ್ತಾರೆ, ನಿಮ್ಮನ್ನ ಇನ್ನೂ ಒಂದ್ಸರಿ ಶಾಸಕರನ್ನಾಗೂ ಮಾಡ್ತಾರೆ ಆಯ್ತಾ. ದಯಮಾಡಿ ನೀವು ಸುಳ್ಳು ಹೇಳ್ಬೇಡಿ ಅಷ್ಟೇ ನಾನು ಕೇಳೋದು. ಆಮೇಲೆ ಏನು ತಾವು 2017ನೇ ಇಸ್ವಿಲಿ ಅಂಬೇಡ್ಕರ್ ಭವನ ಕೆಡವಿದ್ದೀರಿ, ಅದೀಗ ಮುಂದುವರೆದ ಕಟ್ಟಡ ಕಾಮಗಾರಿ ನಡೀತಾ ಇರ್ತೀವಿ. ಬಹಳ ಸಂತೋಷ. ನಾವು ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಮಾನ್ಯ ಸಚಿವರಾದಂಥ HC ಮಾದೇವನವ್ರ ಹತ್ರ ಹೋಗಿ ನಾವು ಸುಮಾರು ಒಂದು 8-10 ಬಾರಿ ಅವ್ರನ್ನ ಭೇಟಿ ಮಾಡಿ, ಸ್ವಾಮಿ ಅರ್ಕಲೂರು ತಾಲೂಕು ಭವನ ಈ ಥರ ಆಗೋಗಿದೆ ಅಂಬೇಡ್ಕರ್ ಭವನ, ದಯಮಾಡಿ ಇದನ್ನ ಕಂಪ್ಲೀಟ್ ಮಾಡಿಕೊಡಿ, ಭವ್ಯ ಕಟ್ಟಡನ ಮಾಡಿಕೊಡೋದಕ್ಕೆ ಹೆಚ್ಚುವರಿ ಹಣನ ಹಾಕ್ಕೊಡಿ ಅಂತ ಹೇಳಿ ನಾವು ಕೇಳಿಕೊಂಡು ಅದನ್ನು ಈಗಾಗಲೇ ಆ ಕೆಲಸನ ಮಾಡಿಸಿದ್ದೀವಿ. ಹಣನೂ ಕೂಡ ಬಿಡುಗಡೆ ಆಗಿದೆ. ಆದರೆ ಮೂಲ ಕಟ್ಟಡ ಏನಿತ್ತು
ಅದನ್ನ ಅಂಬೇಡ್ಕರ್ ಭವನನ ನಿರ್ವಹಣೆ ಮಾಡ್ತಾ ಇದ್ದಿದ್ದು ನಮ್ಮ ಅಂಬೇಡ್ಕರ್ ಪರಿಷ್ಠ ಜನಾಂಗದ ಕ್ಷೇಮಾಭಿವೃದ್ಧಿ ಸಮಿತಿ ಅನ್ನೋದು ಒಂದಿತ್ತು, ಈಗಲೂ ಇದೆ. ಆ ಸಮಿತಿ ಹೆಸರಲ್ಲಿದ್ದಂಥ ಅಂಬೇಡ್ಕರ್ ಭವನದ ಖಾತೆಯನ್ನ ನೀವು ಈಗ MLA ಆಗಿ ಬಂದಾದ್ಮೇಲೆ ಕೇವಲ ಸರ್ಕಾರದ ಹೆಸರಿಗೆ, ಸಮಾಜ ಕಲ್ಯಾಣ ಹೆಸರಿಗೆ ಮಾತ್ರ ಬದಲಾವಣೆ ಮಾಡಿದ್ದೀರಿ. ಇದಕ್ಕೆಲ್ಲ ನಾನು ನಿಮ್ಮ ಮುಂದೆ ನೇರವಾಗಿ ಮನೆ ಮಾಡ್ತೀನಿ, ಆಯ್ತಾ? ಸರ್ಕಾರದ ಸುತ್ತೋಲೆನೂ ಕೂಡ ಇದ್ದಾವೆ. ಯಾವುದೇ ಒಂದು ಸಮುದಾಯದ ಏನು ಈ ಥರದ ಭವನಗಳು, ಆ ಭವನದ ಸಮುದಾಯ ಮತ್ತು ಸರ್ಕಾರದ ಹೆಸರಲ್ಲಿ ಖಾತೆ ಹೆಸರು ಏನೂ ತೊಂದರೆ ಇಲ್ಲ ಅನ್ನೋದು ಒಂದು ಸರ್ಕಾರದ ಸುತ್ತೋಲೆನೂ ಕೂಡ ಇದೆ. ದಯಮಾಡಿ ಅದರ ಇದನ್ನ ವಾರಸುದಾರಿಕೆಯನ್ನು ನಮ್ಮ ಜನಾಂಗಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಅದನ್ನು ನಿಮ್ಮನ್ನು ಕೇಳ್ತಿದ್ದೀನಿ.